ಎಡವಿದ ಕಾರಣಕ್ಕಾಗಿ ಆಗಿದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಕ್ಕಂಥದ್ದು. ನಿಮ್ಮ ಕೋಲರ ಪಟ್ಟಿ ಇಡೀತದೆ ಅಂತ ಹೇಳಿದಂತ ಹರೀಶ್ ಪೂಂಜಾನನ್ನ ನಿಮಗೆ ಬಂಧಿಸಲಿಕ್ಕೆ ದಮ್ಮಿಲ್ಲ. ಬಿಜೆಪಿಯ ನಾಯಕರುಗಳನ್ನ ಬಂಧಿಸಲಿಕ್ಕೆ ನಿಮ್ಮ ದಮ್ಮಿಲ್ಲ. ಯಾಕೆ? ಇದೇ ಬೋಳಿಯಾರ್ ಘಟನೆಯ ನಂತರ ಒಬ್ಬ ಬಿಜೆಪಿಯ ಗೂಂಡ ನಾಯಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ನ ವಿರುದ್ಧವಾಗಿ ಭಾಷಣವನ್ನು ಬಿಗಿದಲ್ವಾ? ಆತನ ಮೇಲೆ ಕೇಸು ದಾಖಲಿಸಲಿಕ್ಕೆ, ಆತನ ಮನೆಗೆ ಪೊಲೀಸರ ಕಳಿಸಲಿಕ್ಕೆ ಯುಟಿ ಖಾದರ್ ಅವರಿಗೆ ಯಾಕೆ ಸಾಧ್ಯವಾಗಲಿಲ್ಲ? ಇನ್ನೊಂದು ಯುಟಿ ಖಾದರ್ ಅವರೇ, ನೀವು ಅಂದುಕೊಳ್ಬೇಡಿ, ಯಾವಾಗಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರುತ್ತದೆ ಅಂತ ಹೇಳಿಕೊಂಡು ಬಿಜೆಪಿ ಬರದೇ ಇರಲಿ ಅಂತ ಹೇಳಿ ನಿಮ್ಮ ಜೊತೆಗೆ ನಿಂತಿದ್ದಾರೆ. ನಾವು ಇಲ್ಲಿನ ಜನತೆಯೊಂದಿಗೆ ಹೇಳಿಕೊಂಡು ರಿಯಾಜ್ ಪರಂಗಿಪೇಟೆ ಅವರನ್ನ ಆರಿಸಿ ಕಳುಹಿಸಿ ನಿಮಗೆ ಬೇಕಾಗಿ ಅವರು ವಿಧಾನಸೌಧದಲ್ಲಿ ಧ್ವನಿಯಾಗುತ್ತಾರೆ.